ಆಚಾರ್ಯಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ವಿಷಯೇಂದ್ರಿಯಗಳಲ್ಲಿ ತದಭಿಮಾನಿ ಸುಮನಸರುಳು ನಿಂದು ನಿಯಾಮಿಸುವ ಶ್ವಸನಾಂತರ್ಗತ ವಾಸುದೇವತಾ ವಿಷಯಗಳನ್ನು ಭೋಗಿಸುವನೆಂದರಿವುದೇ ಫಲವಿದು ಬಾಳ್ದುದಕ್ಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಅಣುಹರಿಕಥಾಮೃತಸಾರ ಅಂತ ಖ್ಯಾತವಾದ ಈ 27 ನಕ್ಷತ್ರ ಮಾಲಿಕೆಯ ಅತ್ಯದ್ಭುತವಾದ ಗ್ರಂಥರತ್ನದಲ್ಲಿ ದಾಸರಾಯರು ಅತ್ಯಪೂರ್ವವಾದ ವಿಷಯಗಳು, ಸುಲಭವಾಗಿ ಎಲ್ಲಿ ಬೇಕಾದರಲ್ಲಿ ದೊರಕದ ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ. ವಿಷಯ, ಇಂದ್ರಿಯಗಳು, ವಿಷಯಾಭಿಮಾನಿ ಇಂದ್ರಿಯಾಭಿಮಾನಿಗಳು, ಆ ಸುಮನಸರಲ್ಲಿ ದೇವತೆಗಳಲ್ಲಿ ದೇವರು ನೆಲೆಸಿ ಪ್ರಾಣದೇವರ ಮುಖಾಂತರ ಎಲ್ಲ ವಿಷಯಗಳ ಭೋಗವನ್ನು ಸ್ವೀಕಾರ ಮಾಡ್ತಾನೆ. ಇಂದ್ರಿಯ ಅಭಿಮಾನಿ ದೇವತೆಗಳ ಮುಖ್ಯ ಅಂದರೆ ಮುಖ್ಯ ಪ್ರಾಣದೇವರು, ಅವರಿಂದ ಮಾಡಿಸ್ತಾನೆ. ಅವರು ಅಸ್ವತಂತ್ರರೇ ಆದ್ದರಿಂದ ಭಗವಂತ ಪ್ರಾಣದೇವರಲ್ಲಿದ್ದು ಎಲ್ಲ ವಿಷಯ ಭೋಗಗಳನ್ನು ಮಾಡ್ತಾನೆ. ನಾವು ನೋಡ್ತೇವೆ ಅಂದರೆ ಅವನು ನೋಡ್ತಾನೆ. ನಾವು ನೋಡೋಣದ್ರಿಂದ ದುಃಖ ಆಗತ್ತೆ. ನಾವು ರುಚಿಯನ್ನು ನೋಡೋದರಿಂದ ಸುಖವೇ ಆಗಬೇಕು ಅಂತಿಲ್ಲ, ದುಃಖ ಆಗೋ ಸಂದರ್ಭವೂ ಇರುತ್ತೆ. ಹೀಗೆ ಎಲ್ಲ ಇಂದ್ರಿಯಗಳಿಂದ ಸುಖ ದುಃಖಗಳಾಗತ್ತೆ. ಭಗವಂತನಿಗೇನಾಗತ್ತೆ? ಸುಖವೇ ಆಗತ್ತೆ. ಆ ಭೋಗದಿಂದ ಸುಖ ಆಗತ್ತಾ ಅಂದರೆ ಅದು ವಿಲಕ್ಷಣ. ನಮ್ಮಂಥ ಅಲ್ಪರಿಗೆ ಭಗವಂತನ ಭೋಗ ಎಂಥದ್ದು ಅಂತ ಹೇಗೆ ಹೇಳೋದು ಹೇಳಿ? ಸ್ವಾಖ್ಯರಸ ಅಂತ ಒಂದು ಹೇಳ್ತಾರೆ. ಏನು ಸ್ವಾಖ್ಯರಸ? ನಾವು ನೈವೇದ್ಯಕ ಪದಾರ್ಥಗಳನ್ನೆಲ್ಲ ಭಗವಂತನ ಮುಂದೆ ಇಟ್ಟಿರ್ತೇವೆ. ಆ ಪದಾರ್ಥಗಳಲ್ಲಿರುವ ರಸವನ್ನು ದೇವರು ಸ್ಥೂಲ ರಸವನ್ನು ಸ್ವೀಕಾರ ಮಾಡ್ತಾನ? ಖಂಡಿತ ಸ್ವೀಕಾರ ಮಾಡೋದಿಲ್ಲ ಅಂತ ಒಂದು ಸ್ಕೂಲ್ ಆದರೆ, ಮತ್ತೊಂದು ಚಿಂತನೆ ಹೀಗಿದೆ, ಸ್ಥೂಲ ರಸವನ್ನು ದೇವರು ಸ್ವೀಕಾರ ಮಾಡ್ತಾನೆ ಅಂತ. ಸ್ವೀಕಾರ ಮಾಡ್ತಾನೆ ಬಿಡ್ತಾನೆ ಏನೇ ಇದ್ದರೂ ಕೂಡ ನಮ್ಮ ಅನುಸಂಧಾನ ಸ್ವಾಖ್ಯರಸ ಸ್ವೀಕಾರ ಮಾಡ್ತಾನೆ ಎಂಬ ವಿಚಾರದಲ್ಲಿ ಯಾವ ವಿರೋಧವೂ ಯಾರೂ ಮಾಡೋದಿಲ್ಲ. ಆದ್ದರಿಂದ ಭಗವಂತ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಅವನು ಸ್ವೀಕಾರ ಮಾಡಿ ಏನು ಅಮೃತವನ್ನು ಇಟ್ಟಿರ್ತಾನಲ್ಲ, ಆ ಶೇಷವನ್ನು ಸ್ವೀಕಾರ ಮಾಡಿದ ವ್ಯಕ್ತಿ ಧನ್ಯನಾಗಿ ಬಿಡ್ತಾನೆ. ಅದು ಮಹಾಭಾಗ್ಯ. ಅದು ಒಂದೊಂದು ಅಗಳಿಗೆ ಭಗವಂತ ನಾವು ನಿವೇದನ ಮಾಡಿದ ಪದಾರ್ಥವನ್ನು ಸ್ವೀಕಾರ ಮಾಡಿದ್ರೆ 10,000 ಚಾಂದ್ರಾಯಣವನ್ನು ಮಾಡಿದರೆ ಏನು ಫಲ ಬರಬೇಕೋ ಅದು ಪ್ರಾಪ್ತವಾಗತ್ತೆ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಅಲ್ಲಿ ಶ್ರವಣೇಂದ್ರಿಯಕ್ಕೆ ವಿಷಯವಾದದ್ದು ಶಬ್ದ. ಅಲ್ಲಿ ಮತ್ಸ್ಯರೂಪಿ ಭಗವಂತ ಇದ್ದಾನೆ ಅಂತ ತಿಳಿಯಬೇಕಲ್ಲಿ. ಆ ಶಬ್ದದಲ್ಲಿ ನಿಯಾಮಕವಾದ ರೂಪ ಪ್ರಾಣದೇವರು ಹಾಗೆಲ್ಲ ಹಾಗಿರಲಿ. ನಾಗ ಎಂಬ ಒಂದು ಪ್ರಾಣರೂಪ ಇದೆ, ವಾಯು ಅದು. ಇದು ಶಬ್ದದಲ್ಲಿ. ಸ್ಪರ್ಶದಲ್ಲಿ ಕೂರ್ಮ ಎಂಬ ವಾಯು ಇದ್ದಾನಂತಲ್ಲಿ. ರೂಪದಲ್ಲಿ ಕೃಕಲ ಎಂಬ ವಾಯು ಇದ್ದಾನಲ್ಲಿ. ರಸದಲ್ಲಿ ದೇವದತ್ತ. ಇನ್ನು ಗಂಧದಲ್ಲಿ ಧನಂಜಯ ಎಂಬ ವಾಯು ಅಲ್ಲಿದ್ದು ನೇಮನವನ್ನು ಮಾಡುತ್ತಾನಂತೆ. ಅದೃಷ್ಟ ಚೆನ್ನಾಗಿದ್ದರೆ ಈ ದೇವತೆಗಳ ಅರಿವು ನಮಗಿದ್ದ ಪಕ್ಷದಲ್ಲಿ ಒಳ್ಳೆಯ ಶಬ್ದ ಕಿವಿಗೆ ಬೀಳುವ ಹಾಗಾಗುತ್ತೆ. ಒಳ್ಳೆ ಸ್ಪರ್ಶ ಆಗಬೇಕು ಅಂತಾದರೆ ಅದಕ್ಕೆ ಅದೃಷ್ಟ ಬೇಕು. ಕೂರ್ಮವಾಯು ಅಲ್ಲಿ ನಿಯಾಮಕನಾಗಿದ್ದಾನೆ. ತನ್ನಿಯಾಮಕನಾಗಿ ಮುಖ್ಯ ಪ್ರಾಣದೇವರು ಇರಲಿ. ಇನ್ನು ಹಾಗೆಯೇ ರೂಪದಲ್ಲಿ ಕೃಕಲ ಎಂಬ ವಾಯು ಇದ್ದು ಪ್ರಾಣದೇವರ ನಿಯಂತ್ರಣಕ್ಕೆ ಒಳಪಟ್ಟು
ಅದು ನಮಗೆ ಸದ್ರೂಪ, ಒಳ್ಳೆಯ ರೂಪ ಕಾಣಿಸಬೇಕಾದರೆ ಕೆಟ್ಟ ಕೆಟ್ಟ ರೂಪಗಳನ್ನು ನೋಡಬಾರ್ದು. ಒಳ್ಳೆಯ ರೂಪ ನೋಡಿದಾಗಲೂ ಕೂಡ ಭಗವಂತನ ರೂಪದ ಅನುಸಂಧಾನ ಇದ್ದರೆ ನೋಡಿದ್ದಕ್ಕೂ ಒಂದು ಪುಣ್ಯ ಪ್ರಾಪ್ತಿ ಆಗಲ್ಲವೇ? ರಸವನ್ನು ಈಗ ಹೇಳಿದನಷ್ಟೇ, ಪದಾರ್ಥಗಳಲ್ಲಿ ಷಡ್ರಸಗಳಿದೆ. ಆ ರಸ ನಿಯಾಮಕನಾಗಿ ದೇವರತ್ತ ಎಂಬ ವಾಯು ಇದ್ದಾನಲ್ಲಿ, ಗಂಧ ನಿಯಾಮಕನಾಗಿ ಧನಂಜಯ ಇದ್ದಾನೆ. ಹೀಗೆ ಪಂಚತನ್ಮಾತ್ರಗಳು ಅಂತ ಹೇಳುವ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿ ನಾಗ ಕೂರ್ಮ ಕೃಕಲ ದೇವರತ್ತ ಧನಂಜಯರಿದ್ದು ತನ್ನಿಯಾಮಕನಾಗಿ ಮುಖ್ಯ ಪ್ರಾಣದೇವರಿದ್ದಾರೆ. ಇದು ಪಂಚತನ್ಮಾತ್ರ ಅಂತ ಹೇಳುವ ವಿಷಯಗಳಲ್ಲಿ ಭಗವಂತನ ರೂಪವನ್ನು ತಿಳಿಯಬೇಕು. ಶ್ರವಣ ಇಂದ್ರಿಯದಿಂದ ನಾವು ಶಬ್ದವನ್ನು ಕೇಳುತ್ತೇವೆ. ಶ್ರವಣೇಂದ್ರಿಯ ಕೇಳೋ ಹಾಗ ಆ ಶಕ್ತಿ ಯಾರಿಂದ ಆಗತ್ತೆ? ದಿಗ್ದೇವತೆಗಳಿಂದ. ದಿಗ್ದೇವತೆಗಳು ಶ್ರವಣೇಂದ್ರಿಯ ಪಾಠವನ್ನು ರಕ್ಷಣೆ ಮಾಡ್ತಾರಂತೆ. ಅವರ ಸ್ಮರಣೆಯೇ ಇಲ್ಲದೆ, ಅವರಿಗೆ ನಮಸ್ಕಾರವನ್ನೇ ಮಾಡದೇ ಇದ್ದರೆ ಹೇಗಲ್ಲಿ? ಬಲು ಬೇಗ ಕಿವುಡರಾಗೋದು ಯಾತಕ್ಕೆ ಅಂದರೆ, ಕೇಳಬಾರದ ಶಬ್ದಗಳನ್ನು ಕೇಳೋದು ಹವ್ಯಾಸ ಮಾಡಿಕೊಂಡು ಬಿಟ್ಟಿರ್ತಾನೆ. ಕೇಳಬೇಕಾದ ಶಾಸ್ತ್ರೀಯ ಶಬ್ದಗಳು ಕಿವಿಗೆ ಹೋಗೋದೇ ಇಲ್ಲ. ಯಾವುದು ಹೋಗಬಾರದೋ ಆ ಶಬ್ದಗಳು ಕೇಳಿ ಕೇಳಿ ದುರಭ್ಯಾಸ ಮಾಡ್ಕೊಂಡ್ಬಿಡ್ತಾನೆ. ಅನಾರೋಗ್ಯಕರವಾದ ಶಬ್ದಗಳದು ಭಯಂಕರವಾಗುತ್ತೆ. ಈಗಿನ ಕಾಲದಲ್ಲಿ ಅದೇ ಹೆಚ್ಚಾಗಿದೆ. ಅಲ್ಲಿ ನಿಯಾಮಕವಾದ ರೂಪ ಯಾವುದು ಗೊತ್ತಾ? ಪ್ರಾಣದೇವರ ಅಂತರ್ಗತನಾಗಿ ಮತ್ಸ್ಯರೂಪಿ ಭಗವಂತ ಇದ್ದಾನಲ್ಲಿ. ದಶಾವತಾರಗಳಿದೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳು. ಈಗ 5 ಜ್ಞಾನೇಂದ್ರಿಯದಲ್ಲಿ ಮೊದಲದ್ದು ಶಬ್ದವನ್ನು ಗ್ರಹಣ ಮಾಡುವ ಶ್ರೋತ್ರೇಂದ್ರಿಯದಲ್ಲಿ ನಿಯಾಮಕವಾದ ದಿಗ್ದೇವತೆಗಳಲ್ಲಿ ಮುಖ್ಯ ಪ್ರಾಣ ರೂಪವಿದ್ದು, ಆ ಮುಖ್ಯ ಪ್ರಾಣದೇವರಿಗೂ ನಿಯಾಮಕನಾಗಿ ಮತ್ಸ್ಯರೂಪಿ ಭಗವಂತ ಇರ್ತಾನೆ. ಹಾಗಾದರೆ ಶಬ್ದ ಕೇಳಿದಾಗ ಮತ್ಸ್ಯ ಇವತ್ತು ಒಳ್ಳೆಯ ಶಬ್ದ ಕೇಳುವ ಹಾಗೆ ನಿನ್ನ ಅನುಗ್ರಹದಿಂದ ಆಯಿತೋ ಅಂತ ಅಂದುಕೊಂಡರೆ ಕೇಳಿದ್ದಕ್ಕೆ ಒಂದು ಪುಣ್ಯ. ಅದೇ ರೀತಿಯಲ್ಲಿ ಈ ನೇತ್ರದಿಂದ ನಾವು ರೂಪವನ್ನು ನೋಡ್ತೇವಲ್ಲ, ಅಲ್ಲಿ ಸೂರ್ಯಾಂತರ್ಗತ ನಾರಾಯಣ ಅಲ್ಲಿರ್ತಾನಲ್ಲಿ. ಅಲ್ಲಿ ವಾಯುದೇವರು ಇರ್ತಾರೆ. ನಾರಾಯಣನ ಸೂರ್ಯದೇವರು ನಾರಾಯಣನ ಮಧ್ಯದಲ್ಲಿ. ನಾರಾಯಣ ಸ್ಥೂಲವಾಯಿತು. ಇನ್ಯಾವ ರೂಪ ಅಲ್ಲಿ? ಕೂರ್ಮ ರೂಪದಿಂದ ಭಗವಂತ ಇರ್ತಾನಲ್ಲಿ. ತ್ವಗೇಂದ್ರಿಯದಿಂದ ಅಹಂಕಾರಿಕ ಪ್ರಾಣನ ನಿಯತಿಗೆ ಒಳಪಟ್ಟರೆ ಅಲ್ಲಿ ಮುಖ್ಯ ಪ್ರಾಣದೇವರು, ಅಲ್ಲಿ ಅಂತರ್ಗತನಾಗಿ ವರಾಹರೂಪಿ ಭಗವಂತ ಇರ್ತಾನಲ್ಲಿ. ರಸನೇಂದ್ರಿಯದಲ್ಲಿ ವರುಣದೇವರಿದ್ದು ಒಳ್ಳೆ ರಸ ನಮಗೆ ದೊರಕುವ ಹಾಗೆ ಮಾಡ್ತಾರೆ. ವರುಣದೇವರು ಏನಾದರೂ ಸ್ವಲ್ಪ ಮುನಿಸಿಕೊಂಡು ಬಿಟ್ಟರೆ ಅವರ ಆರಾಧನೆ ನಡೆಯಲಿಲ್ಲ ಅಂತ ಆದ ಪಕ್ಷದಲ್ಲಿ ರುಚಿನೇ ಆಗೋದಿಲ್ಲ ಅಂತಾರೆ ಕೆಲವರೆಲ್ಲ. ಹತ್ತಿರ ಆಗಿರೆ ಅವರು ಕಾಲ ಅಂತ ಅರ್ಥ. ರುಚಿ ಹೋಗೋ ತನಕ ಪರವಾಗಿಲ್ಲ, ರುಚಿನೇ ಹೋಗಿಬಿಟ್ರೆ ಗತಿ ಏನು? ಅಲ್ಲಿ ಯಾವ ರೂಪ? ಪ್ರಾಣಾಂತರ್ಗತ ನಾರಸಿಂಹ ರೂಪ ಇದ್ದಲ್ಲಿ ನಿಯಮನ ಮಾಡಿದರೆ ಗಂಧದಿಂದ ಗಂಧವನ್ನು ಗ್ರಹಿಸುವ ನಾಸಿಕ ಘ್ರಾಣೇಂದ್ರಿಯ ಅಂತೀವಲ್ಲ, ಅಲ್ಲ ಅಶ್ವಿನಿ ದೇವತೆಗಳು. ಆ ಅಶ್ವಿನಿ ದೇವತೆಗಳ ಒಳಗೆ ಮುಖ್ಯ ಪ್ರಾಣ, ಅಲ್ಲಿ ವಾಮನ ಇರ್ತಾನಂತಲ್ಲಿ. ಇನ್ನು ಕರ್ಮೇಂದ್ರಿಯಗಳಲ್ಲಿ ವದನ ಮುಖ ಇದೆಯಲ್ಲ, ಅಲ್ಲಿ ಅಗ್ನಿದೇವರು ಇರ್ತಾರೆ. ಅಗ್ನಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಭಾರ್ಗವ ಮಾತಾಡುವ ಶಕ್ತಿ ನಮಗೆ ಕೊಟ್ಟಿದ್ದಾರೆ. ವದನವೇ ಇಲ್ಲದೇ ಇದ್ದರೆ ಏನು ಮಾತಾಡೋದು? ಮಾತಿನ ಬಗ್ಗೆ ಒಂದು ವಿಚಾರ ಏನು ಗೊತ್ತೇ? ಅದು ಪ್ರಾಣಿಗಳಿಗಿಲ್ಲ, ಮಾತಿನ ಭಾಗ್ಯ ಅವುಗಳಿಗಿಲ್ಲ. ಮನುಷ್ಯನಿಗೆ ಆ ಭಾಗ್ಯ ಇದೆ. ದೌರ್ಭಾಗ್ಯ ಇವನು ತನ್ನನ್ನು ಹೊಗಳಿಕೊಳ್ಳಲಿಕ್ಕೆ, ದೊಡ್ಡವರನ್ನು ನಿಂದನೆ ಮಾಡಲಿಕ್ಕೆ ಅದನ್ನು ಬಳಸ್ಕೊಂಡು ಬಿಟ್ಟು ಜನ್ಮಾಂತರದಲ್ಲಿ ಮೂಕನಾಗಿಯೋ ಮತ್ತು ಪ್ರಾಣಿಯಾಗಿ ಹುಟ್ಟಿ ಆ ವ್ಯಥೆಯನ್ನು ಪಾಪದ ಫಲವನ್ನು ಅನುಭವಿಸುವ ಪ್ರಸಂಗ ಬಂದುಬಿಡುತ್ತಲ್ಲಿ. ಅಗ್ನಿಯಲ್ಲಿ ಪರಶುರಾಮದೇವರು ಇರ್ತಾರಲ್ಲ, ಅವರನ್ನು ಪ್ರಾರ್ಥನೆ ಮಾಡಬೇಕು. ಪ್ರಾಣಾಂತರ್ಗತ ಪರಶುರಾಮನಣ್ಣ ಅನ್ಯಾವಾಚೋ ವಿಮುಂಚಥ ಅಮೃತಸ್ಸೈಷ ಸೇತು, ಮೋಕ್ಷಕ್ಕೆ ಸೋಪಾನ ಇದು ನಿನ್ನ ಮಾತು. ಮೋಕ್ಷಕ್ಕೆ ಸಾಧನವಾದ ಈ ಮಾತನ್ನು
ಎಲ್ಲೋ ಬಳಸ್ಕೊಂಡು ಬಿಡ್ತಾ ಇದೆಯಲ್ಲಪ್ಪೋ ಮಹಾರಾಜ, ಹಾಗೆ ದುರುಪಯೋಗ ಮಾಡಿಕೊಳ್ಳಬೇಡ. ಮತ್ತೇನು ಮಾಡಬೇಕು? ವಾಣಿ ಗುಣಾನುಕಥನೆ ಅಂತ ನಲಕೂಬರ ಮಣಿಗ್ರೀವರು ಹೇಳಿದ ಹಾಗೆ ಗುರುಗಳ ಹಾಗೂ ಸರ್ವಾಂತರ್ಯಾಮಿ ನಾರಾಯಣನನ್ನು ಹೊಗಳುವ ಹಾಗೆ ನಮ್ಮ ಮಾತು ಬಳಸಿಕೊಂಡ ಪಕ್ಷದಲ್ಲಿ ಅದು ಸಾರ್ಥಕವಾಗತ್ತೆ, ಮೋಕ್ಷಕ್ಕೆ ಹೋಗಿಬಿಡಬಹುದು ನಮ್ಮ ಮಾತಿನಿಂದ. ಆ ಅಗ್ನಿಯಲ್ಲಿ ಭಾರ್ಗವ ರೂಪದಿಂದ ಇದಾದ ಪಕ್ಷದಲ್ಲಿ ಪಾಣಿ ಅಂತ, ಪಾಣಿ ಪಾದ, ಹಸ್ತಕ್ಕೆ ಅಭಿಮಾನಿಗಳು ಯಾರು ಅಂತ ದಕ್ಷ ಪ್ರಜಾಪತಿ. ಆ ದಕ್ಷ ಪ್ರಜಾಪತಿಯಲ್ಲಿ ಪ್ರಾಣದೇವರಿದ್ದು ಅವರನ್ನು ನಿಯಮನ ಮಾಡುತ್ತಾ ಶ್ರೀರಾಮನಿಂದ ಮುಖ್ಯ ಪ್ರಾಣ ನಿಯಮನಾಗಿರ್ತಾನೆ ಅಂತ ತಿಳಿಯಬೇಕು. ಸುಮ್ಮನೆ ಆ ಹಸ್ತ ಇರುತ್ತೆ, ಅದನ್ನು ಏಕೋ ಬಳಸ್ತಾ ಕೂತಿರ್ತೇವೆ. ಹಸ್ತ ಕೆಲಸ ಹೇಗಾಗತ್ತೆ ಅಂತ ತಿಳಿಯಬೇಕಲ್ಲಿ. ನೋಡಿ, ಹಸ್ತ ಅಂದರೆ ಕೈ ಅಂತೀವಲ್ಲ, ಇದು ಎಷ್ಟು ಪ್ರಧಾನ ಅಂದರೆ ಕರ್ಮೇಂದ್ರಿಯ ಪ್ರಧಾನವಾದದ್ದು ಹಸ್ತ, ಜ್ಞಾನೇಂದ್ರಿಯ ಪ್ರಧಾನವಾದದ್ದು ಮನಸ್ಸು. ಈ ಹಸ್ತ ಇದೆಯಲ್ಲ ಎಷ್ಟು ಪ್ರಧಾನ ಅಂತ ತಿಳಿಸಬಹುದು ಅಂತಾದರೆ ಅವಶ್ಯವಾಗಿ ತಿಳಿಯಬೇಕು, ತಿಳಿಯಲೇಬೇಕು. ನಾವು ಒಳ್ಳೆ ರೂಪವನ್ನು ಕೇಳ್ತೀವಿ, ನಾನು ಆ ಒಳ್ಳೆ ರೂಪಪ್ಪ ನೋಡ್ತಾ ಕೂತಿರ್ಬೇಕು ಅನ್ಸತ್ತೆ ಅಂತೀವಿ. ಒಳ್ಳೆ ಶಬ್ದ, ಓ ನನ್ನ ಕೈಲಿ ಆಗೋದಿಲ್ವೋ ಆ ಶಬ್ದ ಕೇಳಲಿಕ್ಕೆ, ಕೆಟ್ಟ ಶಬ್ದ ಆದರೆ. ಒಳ್ಳೆಯ ಶಬ್ದವಾದರೆ ನನ್ನ ಕೈಲಾಗತ್ತೆ ಅಂತಾನೆ, ನನ್ನ ಕೈಲಿ ನೋಡಲಿಕ್ಕಾಗಲ್ಲ ಅಂತಾನೆ ಕೆಟ್ಟ ರೂಪ ಅಂದರೆ. ಇದೇನಿದು ಕೈಲಾಗೋದಿಲ್ಲ ಅನ್ನೋದು? ಆಗದೇ ಇರೋದು ಕಣ್ಣಿಗೆ ನೋಡಲಿಕ್ಕೆ ಆಗೋದಿಲ್ಲ ಅನ್ನಬೇಕು, ಕಿವಿಗೆ ಆಗೋದಿಲ್ಲ ಅನ್ನಬೇಕು. ಈ ಮಾತು ಯಾತಕ್ಕೆ ಬಂದುಬಿಟ್ಟಿದೆ? ಗೊತ್ತಿಲ್ಲದೆ ಬಂದಿದ್ದಲ್ಲ. ಕರ್ಮೇಂದ್ರಿಯ ಪ್ರಧಾನವಾದ ಹಸ್ತಕ್ಕೆ ಪ್ರಾಶಸ್ತ್ಯವನ್ನು ಕೊಡಲಿಕ್ಕೋಸ್ಕರ ಈ ಎಲ್ಲ ಮಾತುಗಳು ಲೋಕದಲ್ಲಿ ಇದೆ. ಹಸ್ತಕ್ಕೆ ಪ್ರಾಧಾನ್ಯ ಉಂಟು ಅಂತ ಪ್ರಾಯಿಕವಾಗಿ ಎಲ್ರಿಗೂ ಗೊತ್ತೇ ಇದೆ. ಅಲ್ಲಿ ಪಾದಕ್ಕೆ ನಿಯಾಮಕವಾದ ರೂಪ ಇಂದ್ರದೇವರ ಮಗ ಜಯಂತ. ಅವನು ಜಯಂತನಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ದ್ವಾರ ನಮ್ಮ ಪಾದ ನಡೆಯುವಂತೆ ಮಾಡ್ತಾನಲ್ಲಿ. ಅವರ ಅನುಗ್ರಹ ಇರೋ ತನಕ, ಜಯಂತನ ಕೃಪೆ ಇದ್ದರೆ ಈ ಪಾದ ಕೇಳ್ತಾ ಇರುತ್ತೆ, ಇಲ್ಲದೇ ಇದ್ದರೆ ಒಂದು ದಿನ ನಿಂತೋಗತ್ತಲ್ಲಿ. ಎಲ್ಲವೂ ನಿಂತಲ್ಲೇ ಕೂತಲ್ಲೇ ಆಗುವ ಸಂದರ್ಭ ಯಾತಕ್ಕಾಗತ್ತೆ ಅಂದರೆ ನಮ್ಮ ಪ್ರಾಚೀನ ಕರ್ಮದಿಂದ ಜಯಂತ ಕೆಲಸ ಮಾಡೋದು ಬಿಟ್ಟುಬಿಡ್ತಾನಂತಲ್ಲಿ. ಇನ್ನು ಪಾಯುಪಸ್ಥ ಅಂತ, ಪಾಯು ಅಂಥ ಮಲವಿಸರ್ಜನೆ ಮಾಡುವ ಪಾಯು ಇಂದ್ರಿಯದಲ್ಲಿ ಮಿತ್ರನಾಮಕ ಸೂರ್ಯ ಇದ್ದಾನಲ್ಲಿ, ಅಲ್ಲಿ ಬುದ್ಧ ಇದ್ದು ಪಾಯುವನ ಕೆಲಸ ಆಗತ್ತಲ್ಲಿ. ಇನ್ನು ಉಪಸ್ಥ, ಅದಕ್ಕೆ ಅಭಿಮಾನಿ ಮನು. ಆ ಮನುವಿನಲ್ಲಿ ಮುಖ್ಯ ಪ್ರಾಣದೇವರೇ ಇದ್ದು ಕಲ್ಕಿಯಿಂದ ಪ್ರೇರಿತರಾಗಿ ಈ ಕೆಲಸ ಮಾಡಿಸ್ತಾ ಇರ್ತಾರಲ್ಲಿ. ಕಲ್ಕಿ ಈ ದಶಾವತಾರಗಳು 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳಲ್ಲಿದ್ದು ನಾವು ನೋಡುವ, ಕೇಳುವ, ಮುಟ್ಟುವ, ಮೂಸುವ ಎಲ್ಲ ಕರ್ಮಗಳನ್ನು ಈ ಎಲ್ಲ ದೇವತೆಗಳು ಮುಖ್ಯ ಪ್ರಾಣದೇವರ ಆಣತಿಯಂತೆ ಮಾಡುತ್ತಾ ಶ್ರೀಹರಿಗೆ ನಮ್ಮ ಎಲ್ಲ ಕರ್ಮಗಳನ್ನು ಒಪ್ಪಿಸ್ತಾ ಇರ್ತಾರಲ್ಲಿ. ಅದನ್ನು ತಿಳಿಬೇಕೋ ಬೇಡೋ? ಅದು ಒಪ್ಪಿಸೋದು ತಿಳಿಲಿಲ್ಲ ಅಂದರೆ ಏನು ಪ್ರಯೋಜನ? ವಿಷಯೇಂದ್ರಿಯಗಳಲ್ಲಿ ತದಭಿಮಾನಿ ಸುಮನಸರೋಳು ಸುಮನಸರು ಅಂತ ಹೇಳಿದ್ದಾರೆ. ದೇವತೆಗಳು ಅಂದರೂ ಒಂದೇ, ಸುಮನಸ ಅಂದರೂ ಕೂಡ ಒಂದನೇ. ಆದರೆ ಸುಮನಸ ಎಂಬ ಪದ ಇಟ್ಟಿದ್ದಕ್ಕೆ ಒಂದು ಔಚಿತ್ಯ ಇದೆ. ಸು ಅಂದರೆ ಶೋಭನ ಅಂತ, ಮಂಗಲವಾದ ಮನಸ್ಸು. ದೇವತೆಗಳ ಮನಸ್ಸು ಎಂದೂ ಕೆಡೋದೇ ಇಲ್ಲ. ಎಲ್ಲೋ ಅಪರೂಪಕ್ಕೆ ಬಹಳ ಕಾಲದ ವಿಳಂಬದಲ್ಲಿ, ಯಾವುದೋ ಒಂದು ಕಾಲ ವಿಶೇಷದಲ್ಲಿ ಅವರಿಗೂ ಕಲ್ಯಾವೇಶ ಇರಬಹುದಾದ್ದರಿಂದ ಒಮ್ಮೊಮ್ಮೆ ಅವರು ಅಸುರಾವೇಶದಿಂದ ತಪ್ಪು ಮಾಡೋದಿದೆ ದೇವತೆಗಳು. ಪ್ರಾಯಿಕವಾಗಿ ಅವರು ಕುಮನಸರಲ್ಲ, ಸುಮನಸರೇ. ಅಲ್ಲಿ ವಿಷಯೇಂದ್ರಿಯಗಳಲ್ಲಿ, ವಿಷಯಗಳಲ್ಲಿ, ಇಂದ್ರಿಯಗಳಲ್ಲಿ ತರಭಿಮಾನಿಗಳಾದ ಸುಮನಸರಳು ಶೋಭನವಾದ ಮನಸ್ಸನ್ನು ಹೊಂದಿದ ದೇವತೆಗಳಲ್ಲಿ ನಿಂದು ನಿಯಮನ ಮಾಡುವ ಶ್ವಸನ ಮುಖ್ಯ ಪ್ರಾಣದೇವರ ಅಂತರ್ಗತ ವಾಸುದೇವತ ವಿಷಯಗಳನ್ನು ಭೋಗಿಸುವನೆಂದರಿವುದೇ.
ನೋಡೋದು ನಾವೇ ಆದರೂ ಕೇಳೋದು, ಮುಟ್ಟೋದು ಇತ್ಯಾದಿ ನಾನಾ ಬಗೆಯಾದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ನಡುವ ಎಲ್ಲ ವ್ಯಾಪಾರಗಳು ನಾವು ಮಾಡ್ತೇವೆ ಅಂತ ಅಂದುಕೊಂಡರೂ ಕೂಡ ಪ್ರಧಾನವಾಗಿ ಮಾಡೋದು ಭಗವಂತನೇ. ತ್ರಿವಿಧ ಚೇತನರುಗಳ ಒಳಗೆ ಸಾತ್ವಿಕ ರಾಜಸ ತಾಮಸ ಚೇತನರಲ್ಲಿ ಭಗವಂತನೇ ಇದ್ದು ಎಲ್ಲ ಕ್ರಿಯೆಗಳನ್ನು ಅವನು ಮಾಡ್ತಾ ಇರ್ತಾನೆ ಅಂತ ತಿಳಿಯೋದು ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ನಾವೇನು ಮಾಡಬಲ್ಲೆವು? ಏನೋ ಅಲ್ಪ ಸ್ವಲ್ಪ ಮಾಡಿ ನಾವು ಮಾಡಿದೆವು ಅಂತ ಹೇಳೋದೇ ಹೊರತು ಒಂದು ಕ್ರಿಯೆ ನಡೀತು ಅಂತ ಹೇಳಿದ್ರೆ ಅದರ ಹಿಂದೆ ಅನಂತ ಕ್ರಿಯೆಗಳು ಇರುತ್ತೆ. ಅಲ್ಲಿ ಒಂದಲ್ಲ ಎರಡಲ್ಲ ಲೆಕ್ಕವಿಲ್ಲದಷ್ಟು ಕ್ರಿಯೆಗಳು ಇದ್ದು ಅದರಿಂದ ನಡೀತಾ ಇರೋದ್ರಿಂದ ಅವಶ್ಯವಾಗಿ ತಿಳಿಯಬೇಕು. ಅವನೇ ಭೋಗ ಮಾಡ್ತಾನೆ, ನಾವು ಅಸ್ವತಂತ್ರರು, ಈ ಜ್ಞಾನ ಅತ್ಯವಶ್ಯಕ ಅಂತ ತಿಳಿಸಿ ಗುಣಕಾಲಕ್ವಯ ಆಗಮಾರ್ಣವ ಕುಂಭಿಣಿ ಪರಮಾಣ್ವಂಬುಧಿಗಳಲ್ಲಿ ವನಗಿರಿ ನದಿ ಮೊದಲಾದದರೊಳಗಿಂಧನಗತ ಪವಕನೆಂತಿಹನೆಂಬುದೇ ಫಲವಿದು ಬಾಳ್ದುದಕ್ಕೆ. ಈ 21ನೇ ಸೊಲ್ಲಿನಲ್ಲಿ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಗುಣಗಳಲ್ಲಿ, ಗುಣ ಅಂದರೆ ಯಾವುದು? ಸತ್ವರಜಸ್ತಮೋ ಗುಣಗಳು, 3 ಗುಣಗಳಲ್ಲಿದ್ದು ಆ ಗುಣವನ್ನು ಹೇಳುವ ಶಬ್ದಗಳಿಂದ ತಾನೇ ಪ್ರತಿಪಾದ್ಯನಾಗಿದ್ದಾನೆ. ಸಾತ್ವಿಕರಲ್ಲಿದ್ದು ಸತ್ವಗುಣ ಪ್ರಚೋದನೆಯನ್ನು ಮಾಡುತ್ತಾ ಸನ್ನಾಮಕನಾಗಿದ್ದು ಸತ್ಕರ್ಮವನ್ನು ಪ್ರಚೋದನೆ ಮಾಡ್ತಾನೆ. ರಾಜಸರಲ್ಲಿದ್ದು ಮಿಶ್ರ ಕರ್ಮವನ್ನು, ಮಿಶ್ರ ವಿಚಾರವನ್ನು ಮಾಡಿಸ್ತಾ ಇರ್ತಾನಲ್ಲಿ. ತಾಮಸರಲ್ಲಿದ್ದು ಅತ್ಯಂತ ನಿಷಿದ್ಧವಾದ ತಾಮಸ ಕರ್ಮಗಳನ್ನು ಮಾಡಿಸ್ತಾನೆ, ತಾಮಸ ವಿಚಾರಗಳೇ ಬರುವ ಹಾಗೆ ಮಾಡುತ್ತಾನೆ. ಈ ತ್ರಿವಿಧದ ವ್ಯಾಪ್ತಿ ಲೋಕದಲ್ಲಿ ಎಲ್ಲ ಕಡೆ ಉಂಟು, ಎಲ್ಲಿಲ್ಲೇ ಹೇಳಿ. ಚೇತನರುಗಳಲ್ಲಿ ಸ್ವಾಭಾವಿಕವಾಗಿಯೇ ಸಾತ್ವಿಕ ರಾಜಸ ತಾಮಸ ಈ ಪ್ರಭೇದವನ್ನು ಶ್ರೀ ಹರಿಯೇ ಹೇಳಿದ್ದಾನೆ ಗೀತೆಯಲ್ಲಿ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಯಾರು ಸಾತ್ವಿಕರೋ ಅವರು ಸ್ವಾಭಾವಿಕವಾಗಿ ಸತ್ಕರ್ಮ ವೃದ್ಧಿ ಮಾಡಿಕೊಂಡು ಉದ್ಧಾರವಾಗಿ ಬಿಡ್ತಾರೆ. ಇವರು ಎಡಬಿಡಂಗಿಗಳು, ರಾಜಸರು. ಯಾವ ನಿಲುವೂ ಅಲ್ಲ. ಅದು ಎ ಬಿ ಅಚ್ಚಾಹೆ ಓ ಬಿ ಅಚ್ಚಾಹೆ ಅಂತ ಹೇಳೋದು ಅವ್ರಿಗೆ ಗೊತ್ತಿಲ್ಲಪ್ಪ, ಅವ್ರಿಗೊಂದು ನಿಲುವಿಲ್ಲ. ಯಾರೇನು ಹೇಳ್ತಾರೋ ಎಲ್ಲ ಕೇಳ್ತಾ ಹೋಗಿ ಅವ್ರ ಸ್ವಭಾವ ಹಾಗಾಗಿ ಬಿಡುತ್ತೆ. ಸ್ವಭಾವಾನುಗುಣವಾಗಿ ಮಿಶ್ರ ಕರ್ಮಗಳನ್ನು ಮಾಡಿ ಅವರು ಒಂದು ರೀತಿ ಉದ್ಧಾರವೂ ಆಗೋದಿಲ್ಲ, ಪೂರ್ಣವಾಗಿ ನಿತ್ಯ ನರಕದಲ್ಲೂ ಬಿಡೋದಿಲ್ಲ. ಇನ್ನು ತಾಮಸರಂತೂ ಅವರು ಸರ್ವನಾಶವಾಗಲಿಕ್ಕೆ ಅವರು ಸ್ವಯಂ ನಷ್ಟ ಜಗತಕ್ಷಯಕಾರಿಣ ಅಂತ ಅವರನ್ನು ದೇವರೇ ಹೇಳಿದ್ದಾನಲ್ಲಿ. ಇದು ಜೀವ ಸ್ವರೂಪದಲ್ಲಿ ಇರೋ ಹಾಗೆ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ತಿನ್ನುವ ಆಹಾರದಲ್ಲಿದೆ, ಕುಡಿಯುವ ನೀರಿನಲ್ಲಿ ರಾಜಸ ತಾಮಸ ಇದೆ, ಎಲ್ಲಿಲ್ಲ ಇದು ವ್ಯಾಪ್ತವಾಗಿದೆ. ಆ ಹೆಸರು ಸಾತ್ವಿಕ ರಾಜಸ ತಾಮಸ ಎಂಬ ಹೆಸರು ಭಗವಂತನಿಗಿದ್ದು ಆಮೇಲೆ ಇಲ್ಲಿ ಬರೋದು. ಅವನನ್ನು ಹೇಳದಿರುವ ಶಬ್ದ ಯಾವುದಿದೆ ಹೇಳಿ? ಇನ್ನು ಕಾಲ ಅಂತ ಕರೀತಾರೆ ಭಗವಂತನನ್ನ. ಕಾಲೋಸ್ಮಿ ಭರತ ಋಷಭ. ಈ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗಿ ನೀರು ಕಿಡಿದು ಬಿಡ್ತಾನೆ. ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ದೋತೋಪಮ ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಚಕ್ರೋತ್ಕರಾಹ. ಕಾಲನಿಗೂ ಕಾಲನಾಗಿರುವ ಭಗವಂತ ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ತವ ದಾಸೋಹಂ ತವ ದಾಸೋಹಂ. ಅವನು ಕಾಲ ಅಂತ ಕರೀತಾರೆ. ಕಾಲ ಕ್ಷಣ ತ್ರುಟಿ ಲವ ವಿಸ್ತಾರವಾದ ಚತುರ್ಮುಖ ಬ್ರಹ್ಮದೇವರ ಒಂದು ಆಯುರ್ಮಾನ. ಪರಕಾಲ ಅಂತ ಕರೀತಾರಲ್ಲ, ಅಲ್ಲೆಲ್ಲ ದೇವರೇ ಇದ್ದು ಕಾಲಾಂತರ್ಗತನಾಗಿದ್ದು ಕಾಲನಿಯಾಮಕನಾಗಿದ್ದಾನೆ. ಆ ಹೆಸರಿದೆ.
ಆಗಮಾರ್ಣವ, ವೇದ ಸಮುದ್ರದಲ್ಲಿ ಅವನಿದ್ದಾನೆ. ಇದ್ದಾನೆ ಅಂದ್ರೇನು? ವೇದದಲ್ಲಿ ಸ್ವರ ವರ್ಣ ಅಕ್ಷರ ಎಲ್ಲದರಿಂದ ಮುಖ್ಯ ಪ್ರತಿಪಾದ್ಯ ಭಗವಂತನೇ ಆಗಿದ್ದಾನೆ. ಅವನನ್ನು ಹೇಳದಿರುವ ಯಾವ ವರ್ಣವೂ ಇಲ್ಲ, ಯಾವ ಘೋಷವೂ ಇಲ್ಲ. ಆ ಮೊದಲು ಕ್ಷಕಾರಾಂತ ಈ ಮಹಾವರ್ಣಗಳು ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿದವಗೆ ಆನಂದ ಆನಂದ ಮತ್ತೆ ಪರಮಾನಂದ. ಆನಂದನ ಕಂದ ಒಲಿಯಲು ಏನಂದದ್ದೇ ವೇದ ವೃಂದ. ಆಗಮಾರ್ಣವ, ದೇವರಿದ್ದಾನೆ ಇದ್ದಾನೆ ಅಂದರೆ ಉಪನಿಷದೈಕ ಗಮ್ಯ, ಶಾಸ್ತ್ರೈಕ ಸಮಧಿಗಮ್ಯ. ವೇದ ಸಮುದ್ರದಲ್ಲಿ ಅವನಿದ್ದಾನೆ ಅಂದರೆ ಪ್ರತಿಪಾದ್ಯನಾಗಿ, ಮುಖ್ಯ ಪ್ರತಿಪಾದ್ಯನಾಗಿದ್ದಾನೆ. ಪವಮಾನ ಸೂಕ್ತ ಇದೆ, ಸೂರ್ಯ ಸೂಕ್ತ ಇದೆ. ಇವೆಲ್ಲ ಪ್ರಾಣನನ್ನು ಸೂರ್ಯನನ್ನು ಹೇಳುತ್ತೆ. ಈ ಮಂತ್ರಗಳು ಅಗ್ನಿಯನ್ನು ಹೇಳುತ್ತೆ, ದೇವರನ್ನು ಹೇಳಿ ಇವರನ್ನು ಹೇಳುತ್ತೆ. ಪ್ರಳಯ ಕಾಲದಲ್ಲಿ ಇವರನ್ನು ಹೇಳೋಣ ಅಂತ ಅಂದುಕೊಂಡರೆ ಇವರು ಇರೋದಿಲ್ಲಲ್ಲ. ಕಂಬಾ ವಿದಧತೆ ಕಂಬಾ ನಿಷೇಧಂತಿ ಎಂಬುದಾಗಿ ಜಗನ್ಮಾತೆ ವಿಚಾರ ಮಾಡ್ತಾಳೆ. ಯಾರನ್ನು ಹೇಳಬೇಕು ನಾನು? ನನ್ನ ಗಂಡನೇ ಗತಿ, ದೇವರೇ ಗತಿ ಅಂತಾರಲ್ಲ. ಪ್ರಳಯ ಕಾಲದಲ್ಲಿ ಪವಮಾನ ಸೂಕ್ತ ಪ್ರತಿಪಾದ್ಯರಾದ ಮುಖ್ಯ ಪ್ರಾಣದೇವರನ್ನು ಹೇಳೋಣ ಅಂದರೆ ಅವ್ರ ಕ್ರಿಯೆ ಏನಿದೆ? ಇಂದ್ರನನ್ನು ಹೇಳಲಿ ಇದು ಅಂದರೆ ಇಂದ್ರದೇವರಿಗೆ ಅವರು ಸುಪ್ತರಾಗಿರ್ತಾರೆ, ಅವರು ಇರೋದೇ ಇಲ್ಲ. ಇಂದ್ರ ಎಂಬ ನಾಮವೇ ಇರೋದಿಲ್ಲ. ಅವರನ್ನು ಹೇಳಲಿಕ್ಕೆ ಪ್ರತಿಪಾದ್ಯವಾದ ವ್ಯಕ್ತಿಯೂ ಇಲ್ಲ, ಪ್ರತಿಪಾದಕವಾದ ಶಬ್ದ ಇರುತ್ತೆ, ವೇದಗತವಾದದ್ದು. ಅದು ಭಗವಂತನನ್ನು ಹೇಳುತ್ತಲ್ಲಿ. ಕುಂಭಿಣಿ ಪರಮಾಣ್ವಂಬುಧಿಗಳಲ್ಲಿ, ಭೂಮಿಯಲ್ಲಿ ಕಣಕಣದಲ್ಲಿ ದೇವರಿದ್ದಾನೆ, ಪರಮಾಣುಗಳಲ್ಲಿದ್ದಾನೆ, ಸಮುದ್ರದಲ್ಲಿದ್ದಾನೆ, ವನ ಗಿರಿ ನದಿ ಎಲ್ಲ ಅರಣ್ಯಗಳಲ್ಲಿದ್ದಾನೆ, ಗಿರಿಗಳಲ್ಲಿ, ಪರ್ವತಗಳಲ್ಲಿ, ಎಲ್ಲ ನದಿಗಳಲ್ಲಿ ಮೊದಲಾದದರೊಳಗೆ ಇಂಧನಗತ. ಇಲ್ಲಿ ಇನ್ನೇನು ಬಿಟ್ಟಿದ್ದೇವೆ ಹೇಳಿ? ಇಲ್ಲಿ ಬ್ರಹ್ಮಾಂಡ ಇಡೀ ಬಂದೋಯ್ತಲ್ಲಿ. ಇಂಧನದಲ್ಲಿ ಅಂತ ಹೇಳಿದ್ರೆ ಕಟ್ಟಿಗೆಯಲ್ಲಿ ಬೆಂಕಿ ಇರುತ್ತೆ, ಪಾವಕ ಇದ್ದಾನೆ. ಯಾಕೆ ಈ ಮಾತನ್ನಾಡಿದ್ರು ದಾಸರಾಯರು ಗೊತ್ತೇ? ಕಟ್ಟಿಗೆಯಲ್ಲಿ ಅಗ್ನಿ ಇದ್ದರೂ ಕೂಡ ಮಥನ ಮಾಡದೇ ಹೋದರೆ ಅದು ದೊರಕೋದಿಲ್ಲ. ಹೇಗೆ ಮಥಿಸಿದರೆ ಮಾತ್ರ ಕಟ್ಟಿಗೆಯಲ್ಲಿರುವ ಬೆಂಕಿಗೆ ಅಭಿವ್ಯಕ್ತಿಯೋ, ಅದೇ ರೀತಿಯಲ್ಲಿ ಭೂತೇ ಭೂತೇಚ ವಸತಿ ವಿಜ್ಞಾನಂ, ಒಳಗೆ ಇದೆ ಜ್ಞಾನ. ಸತತಂ ಮಂಥಯಿತವ್ಯಂ ಮನಸ ಮಂಥಾನ ಭೂತೇನ. ಮನಸ್ಸೆಂಬ ಕಡಗೋಲಿನಿಂದ ನಾವು ಮಾಡಿದ ವಿಚಾರವನ್ನು ಮತ್ತೆ ಚರ್ವಣವಾಗಿ ವಿಮರ್ಶೆ ಮಾಡ್ತಾ ಹೋದ ಪಕ್ಷದಲ್ಲಿ ಭಗವಂತನ ಅರಿವು ಚೆನ್ನಾಗಿ ನಮಗಾಗತ್ತೆ. ಇಲ್ಲದಿದ್ದರೆ ಎಲ್ಲಿಂದ ಅದನ್ನು ಸೂಚನೆ ಮಾಡುತ್ತಾ ದೇವರ ವ್ಯಾಪ್ತಿ, ದೇಶ ಕಾಲ ಗುಣ ಎಲ್ಲಿಲ್ಲ, ಎಲ್ಲ ಕಡೆ ಇದ್ದಾನೆ, ಅವನಿದ್ದಾನೆ ಎಂಬುದಾಗಿ ತಿಳಿದು ಆತ್ಮೋದ್ಧಾರವನ್ನು ಮಾಡಿಕೊಳ್ಳಿ. ಉದ್ಧಾರ ಅಂದರೆ ಬೇರೆ ಇನ್ನೇನಿಲ್ಲ, ಸುಖಪಡ್ರಿ ಅಂತ ಶಾಸ್ತ್ರಕ್ಕೆ ನಮ್ಮ ಮೇಲೆ ಕಾರುಣ್ಯ, ಬೇರೊಂದು ಏನಿದೆ ಹೇಳಿ ಅಲ್ಲಿ? ಈ ಒಂದು ಪ್ರವಚನದ ಪ್ರಾಯೋಜಕರಾಗಿ ರವಿ ನರಸಿಂಗರಾವ್ ಮತ್ತು ಕುಟುಂಬದವರು ಈ ಒಂದು ಸಂಚಿಕೆಯ ಪ್ರಾಯೋಜಕತ್ವವನ್ನು ಪಡೆದು ಎಲ್ಲರೂ ಜ್ಞಾನ ಸಂಪಾದನೆ ಮಾಡಲಿ ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಈ ಅಣು ಹರಿಕಥಾಮೃತ ಸಾರ ಪ್ರತಿಪಾದ್ಯನಾದ ವ್ಯಾಪ್ತನಾದ ಪ್ರಾಯೋಜಕರಾದ ಇವರಲ್ಲೂ ನೆಲೆಸಿರುವ ಶ್ರೀಹರಿ ಮಂಗಲವನ್ನು ಉಂಟು ಮಾಡಲಿ, ಜ್ಞಾನಭಕ್ತಿ ವೈರಾಗ್ಯವನ್ನು ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.